ವಾರಕ್ಕೆ ದಿನದ ಸಿಗೋದು ನಿಮ್ಗೆ ಒಂದೇ ದಿನ. ಆ ದಿನದಾಗ ನಿಮ್ಮ ಕುಟುಂಬ ಆಗಲಿ ಏನಪ್ಪ ಏನೋ ಹೊಸ್ತಾ ಕರೆಸಿ. Ladies and gentlemen, are you ready? ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ದೊಡ್ಡ ಮಂದಿಗೆ. ಎಲ್ಲರೂ ಹೆಂಗದಿರಿ? ಚಲೋ ಅದ್ರಿ ಅನ್ಕೋತೀನಿ. ನಿಮ್ಗೆ ಎಲ್ರಿಗೂ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಹೊಸ ಬ್ಲಾಗ್ ಏನಪ್ಪ ಅಂದ್ರೆ ಭಾರಿ ಮಸ್ತ್ ಐತ್ರಿ. ಈ ಕಡೆ ಬಂದಿದ್ದು ನಾವು ಫಸ್ಟ್ ಟೈಮು. ಅಂದರೂ ಬೆಂಕಿ ಈ ವಾತಾವರಣಕ್ಕೆ ಮಾತ್ರ ಮಸ್ತಾಗಿ ಹೊಂದ್ಕೊಂಡೈತಿ. ಹೆಂಗೈತಿ ಗೊತ್ತದನ್ರಿ, ಒಂಥರ ಮೈಂಡ್ ರಿಲೀಫು. ಏನೋ ಒಂದು ಜೀವನದಾಗ ಕಳ್ಕೊಂಡಿರ್ತೀವಿ, ಏನೋ ಒಂದು ಪಡ್ಕೊಳ್ಳೋ ಸ್ಥಿತಿಯನ್ನು ಈ ರೀತಿ ಒಳಗೆ ಇತ್ವಪ್ಪ ಅಂದ್ರೆ ಈ ಜಾಗಕ್ಕೆ ಬಂದ್ರೆ ಭಾರಿ ರಿಲ್ಯಾಕ್ಸ್ ಆಗುತ್ತೆ ನೋಡ್ರಿ ಗುರುಗಳ. ನಾನು ಹೇಳೋದು ಒಂದು ನನಗೆ ಅನುಭವದ ಮಾತಿಗೆ ನಾನು ಹೇಳಕತ್ತೀನಿ. ಬಟ್ ಜೀವನದಲ್ಲಿ ಕಳ್ಕೊಂಡಾಗ ಅದ್ರ ಬೆಲೆ ಏನಂತೇಳಿ ಗೊತ್ತಾಗೋದು, ಅಲ್ಲಿವರೆಗೂ ಗೊತ್ತಾಗಂಗಿಲ್ಲ. ಆ ಬೆಲೆ ನಮಗೆ ಅರಗಿಸ್ಕೊಳಕ್ಕಾಗಲಿಲ್ಲ ಅಂದ್ರೆ, ನಮಗೆ ಆ ನೆನಪುಗಳು ಮರೆಯೋಕ್ಕಾಗಲಿಲ್ಲ ಅಂದ್ರೆ, ನಿಮಗೆಲ್ಲರಿಗೂ ಇದೊಂದು ಸಜೆಸ್ಟ್ ಮಾಡ್ತೀನಿ. ಬರ್ರಿ ಇಲ್ಲಿ ಬಂದು ನಿಮ್ಮ ಮನಸ್ಸಿನ ಮಾತುಗಳು ಹೇಳ್ಕೊಂಡು ಆರಾಮಾಗಿ ನನ್ನ ಜೀವನ ಸಾಗಿಸ್ಬೋದು. ಬಟ್ ನಿಮ್ಗೆ ಕಳ್ಕೊಂಡಿರೋದನ್ನು ನಮ್ಗೆ ಕೊಡೋಕ್ಕಾಗದೇ ಇರ್ಬೋದು. ಬಟ್ ಆ ಕಳ್ಕೊಂಡ್ರೆ ನೆನಪುಗಳೂ ಕೊಡೋಕ್ಕಾಗದೇ ಇರ್ಬೋದು. ಒಂದಲ್ಲ ಒಂದು ದಿವಸ ಆ ನೆನಪುಗಳು ಮತ್ತೆ ಸಿಹಿಯಾಗಿ ಬರ್ತಾವೆ. ಆ ನೆನಪುಗಳು ಹುಟ್ಟಾಕೋಬೇಕಂದ್ರೆ ಬಂದು ಇಲ್ಲೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿರಿ, ನಿಮಗೆ ಮಸ್ತ್ ಆಕೈತಿ. ನಾನು ಅಂದ್ಕೊಂಡಿದ್ದೆ ನಂದಿ ಬೆಟ್ಟ ಆ ನಂದಿ ಬೆಟ್ಟ ಒಂದು ಸತಿ ಮಾತ್ರ ನೋಡಿದ್ದೆ ನಾನು. ಮತ್ತೆ ಹೋಗೋಕ್ಕಾಗಿರಲಿಲ್ಲ. ಇಲ್ಲಿ ಮಾತ್ರ ನನಗೆ ಭಾರಿ ರಿಲ್ಯಾಕ್ಸೇಷನ್ ಆಯ್ತು. ನಿಮ್ಗೆ ತೋರಿಸ್ತೀನಿ ನೋಡಿರಿ. ನಿಮಗೂ ಏನು ಕಾಸು ದೊಡ್ಡ ಮಾತಾಗಂಗಿಲ್ಲ ನೋಡಿರಿ. ಹಸುರಿನ ಗಿರಿಗಳಿಗೆ ಒಣಲು ಸೌಂದರ್ಯ ಪ್ರೀತಿ ಅದೆನ್ನವಿಲು ಆಹಾ ಓಹೋ ಓಹೋ ನೋಡ್ರಿ ಹೆಂಗೆ ಕಾಣಿಸಕತ್ತೈತಿ ಬ್ಲಾಗ್. ನನಗೆ ಮಾತ್ರ ಸಖತ್. ನಂದಿ ಬೆಟ್ಟ ಬಿಟ್ಟರೆ ನೆಕ್ಸ್ಟ್ ಇದೆ. ಈಗ ಇವರು ನಮ್ಮ ಬ್ರದರ್ ವಿಜು ಅಂತೇಳಿ, ಅವನ ಕರ್ಕೊಂಬಂದಿದ್ರಿ. ನನಗೂ ಗೊತ್ತಿರಲಿಲ್ಲ ಈ ಜಾಗ ಹೆಂಗಂತೇಳಿ. ಅವನ ಕರ್ಕೊಂಬಂದಿದ್ದು. ಬರ್ರಿ ಮನಾರ ಹೆಂಗೈತೆ ಅಂತೇಳಿ. ಈ ಇದ್ರ ನಡ್ಬರ್ಕೋದಾಗ ಒಂದು ನಿಮ್ಗೆ ಗೋಪುರ ಕಾಣಿಸ್ತೀನಿ, ದೇವಸ್ಥಾನ ಎಷ್ಟು ಚಂದ ಐತೆ ನೋಡ್ರಿ ಅದು. ಯಾವುದು ಈ ಬೆಟ್ಟ ಯಾವುದು ದೊಡ್ಡದನ್ನ ಈ ಬಂಡೆ. ಹಾಂ, ಈ ಬಂಡೆ ಹಿಂದೆ ಹತ್ಕೊಂಡು ಹೋಗ್ಬೇಕು. ಹಿಂಗೆ ಈ ಕಡೆ ಜಾಗ ಐತೆ, ದಾರಿ ಹಾಂ ಕಾಲ್ದಾರಿ ಐತೆ. ಹಾಂ, ಹುಷಾರೇ ಕೆಳಗೆ ಯಾಕ? ಹಾಂ, ಹುಷಾರಾಗಿ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ಪಾಟ್ ಇದೆ. ಏನೈತೆ ಅಲ್ಲಿ ರಾಮ ಸೀತೆ ಸ್ನಾನ ಮಾಡಿದ್ದಾರೆ ಅಂತ ಒಂದು ಹೊಂಡ ಇದೆ ಅಲ್ಲಿ. ಯಾರು ರಾಮ ಮತ್ತು ಸೀತೆ. ರಾಮ ಮತ್ತು ಸೀತೆ. ಅವಾಗಿಂದ ಇಲ್ಲಿ ಬಂದಿದ್ರಾ? ಅಂದ್ರೆ ನಮ್ಮ ಥರ ವನವಾಸ ಟೈಮ್ದಾಗ ಬಂದು ಜಳಕ ಮಾಡಿದ್ರಿ. ಇವಾಗ ಯಾರು ಮಾಡತ್ತಾರ? ಯಾರಿಲ್ಲ, ಅಲ್ಲಿ ಯಾರು ಹೋಗಲ್ಲ. ಅಲ್ಲಿ ಮುಗಿತಾನ? ಅಲ್ಲಿ ಭಾಳ ಸೇಫ್ ಆಗುತ್ತೆ. ದಾರಿ ಐತಾನ ಹೋಗಕ್ಕೆ? ಎಲ್ಲಿ ಕಾಣಿಸಲ್ಲ ಅಲ್ಲಿ ಡೇಂಜರ್ಸ್ ಬರ್ತಿಲ್ಲ ಅಲ್ಲೆಲ್ಲ. ಹಾಂ, ಡೇಂಜರ್. ಈಗ ಇಲ್ಲಿ ಹೋಗುತ್ತೆ ದಾರಿ ಫಸ್ಟ್ ಇದು. ಹಾಂ, ಅಲ್ಲಿ ಡೇಂಜರ್ ಅಂತ ಬರ್ದಾವ ನೋಡು. ಈಗ ಈ ಕಡೆ ಹತ್ಕೊಂಡು ಇಲ್ಲಿಂದ ಹತ್ತಿ ಅಲ್ಲೇ ಮಾರ್ಕ್ ಮಾಡ್ತಾವಲ್ಲ. ಹಾಂ, ಡೇಂಜರ್. ನೋಡ್ಕೊಂಡು
ಬೀಳ್ತಾರೆ. ಓ ಹಂಗನ. ಹುಷಾರು. ನೋಡ್ರಿ ಹೆಣ್ಮಕ್ಳ ಬುದ್ಧಿ ಮನಕಾಲ್ ತಳಕಂತಾರಲ್ಲ, ಎಲ್ಲಿ ಹೋದ್ರು ಬಿಡಂಗಿಲ್ಲ ನೀವು. ಏನದು ಜಿಗಣಿ ಎಲ್ಲೈತಿ? ಕಚ್ಚೋ ಜಿಗಣಿಯಾ? ಬ್ಲಡ್ ಶುದ್ಧಿ ಮಾಡ್ತಾರಲ್ಲ ಕಣ. ನಾನು ಜಿಗಣಿ ಅಂದ್ರೆ ಅಲ್ಲಿ ತಿಳ್ಕೊಂಡಿದ್ದೆ ನಾನು. ಹೋಮಿಯೋಪತಿ ಒಳಗೆ ಬ್ಲಡ್ ಇದು ಮಾಡಲ್ವೇ? ಓ ಜಿಗಣಿ ಇಲ್ಲ ಜಿಗಣಿ ಅಲ್ಲಿ ನಿಂತೈತಿಲ್ಲ ಸ್ಟ್ಯಾಂಡ್ ಇದೆಲ್ಲ ಏನು ಅಡ್ಡಾಡಕ್ಕೆ ಜಿಗಣೆ ಅಲ್ವಾ? ಒಂಚೂರು ಕೈ ಮುಟ್ಟು ಹತ್ತು ಬಿಡ್ತಾವ ಮ್ಯಾಗ, ಹತ್ತವು ಮ್ಯಾಗವು ಇಟ್ಕೊಂಡ್ರೆ ಬಿಡೋದೇ ಇಲ್ಲ. ಕುಳಿ ಬರೀ ಇದಾತಲ್ಲ ಏನಿಂದೆ, ಎಲ್ಲಿ ನೋಡಿದ್ರು ಬರೀ ಅದಾತಲ್ಲ. ಹೊಂಟಿವ್ರಿ ನಾವು ಈಗ. ಇಷ್ಟೊತ್ತನ ಟೈಮ್ ಸ್ಪೆಂಡ್ ಮಾಡಿ ಸಾಕಾಗೋಯ್ತು. ಮಳೆ ಬಂತು, ಮಳೆ ನಿಂತೋತು. ಫುಲ್ಲು ಲೊಕೇಶನ್ ಮಾತ್ರ ಗಿಲಿ ಐತಿ. ಈಗ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಚಲೋ ಮೈ ಹೋಮ್. ಏನೆಂದರೂ ವರ್ಕದಲ್ಲಿ ಅಂದ್ರೆ ವಾರದಲ್ಲಿ 6 ದಿನ ಕೆಲಸ ಮಾಡ್ತೀವಿ. ಆಮೇಲೆ ಒಂದು ದಿನ ರಜೆ ಸಿಕ್ಕಾಗ ಈ ಥರ ಬಂದು ಟೈಮ್ ಸ್ಪೆಂಡ್ ಮಾಡೋದು ಭಾರಿ ಮಸ್ತ್ ಮಜಾ. ಅದರಲ್ಲೂ ಈ ಥರ ಬಂದುಬಿಟ್ರೆ ರಿಲ್ಯಾಕ್ಸೇಷನ್ ಅಂತ ಮಾತ್ರ ಸಖತ್ತಾಗತ್ತೆ. ಅಲ್ಲಿ ನೋಡ್ರಿ ನಾನು ಹೇಳ್ತಿ ಹುಣ್ಸಿಕಾಯಿ ಕಿತ್ಕೊಳಕತ್ತಾರ. ಎಲ್ಲಿ ಹೋದರೂ ಹೆಣ್ಮಕ್ಳ ಬುದ್ಧಿ ಬಿಡಂಗೇ ಇಲ್ಲ. ಎಲ್ರಿಗೆ ಹೇಳೋದು ಒಂದ, ನಾನು ನಿಮ್ಮ ವರ್ಕ್ ಪ್ರೆಷರ್ ಇದ್ದೇ ಇರ್ತದೆ ರೀ ಮನುಷ್ಯಂಗೆ ಯಾವತ್ತೂ. ಈಗ ದುಡಿಮೆ ಅನ್ನೋ ಸಂಸಾರ ಜಂಜಾಟ್ನಾಗ ಪ್ರತಿಯೊಂದು ಇದ್ದೇ ಇರ್ತದೆ ಮನುಷ್ಯಂಗೆ. ಆದ್ರೆ ನಾ ಹೇಳೋದು ಒಂದು ಮಾತು ಏನಂದ್ರೆ, ವರ್ಕ್ ಪ್ರೆಷರ್ ಸೈಡ್ಗೆ ಇಡ್ರಿ. ಆಮೇಲೆ ವಾರಕ್ಕೆ ದಿನದ ಸಿಗೋದು ನಿಮ್ಗೆ ಒಂದೇ ದಿನ. ಆ ದಿನದಾಗ ನಿಮ್ಮ ಕುಟುಂಬ ಆಗಲಿ, ನಿಮ್ಮ ಫ್ಯಾಮಿಲಿ ಕರ್ಕೊಂಬಂದು ಎಂಜಾಯ್ ಮಾಡಿಸಿ. ಅವ್ರಿಗೂ ಮನೆ 4 ಗೋಡೆ ಮಧ್ಯೆ ಇದ್ದು ಅವ್ರಿಗೂ ಬೇಜಾರಾಗುತ್ತೆ. ಈ ಥರದಲ್ಲಿ ಕರ್ಕೊಬಂದ್ರೆ ಅವ್ರಿಗೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಂಗೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಈ 2 ಮಾತು ನಾನು ಮುಗಿಸ್ಕೊಂಡು ನಾ ಮತ್ತೆ ಈ ಬ್ಲಾಗ್ನ ಇಲ್ಲೇ ಎಂಟು ಮಾಡಕತ್ತೀನಿ. ಮತ್ತು ಮುಂದಿನ ಬ್ಲಾಗ್ ಏನೈತಿ, ಹೊಸ ಬ್ಲಾಗ್ ಸಿಗ್ತೀನಿ. ವರ್ಕ್ ಪ್ರೆಷರ್ ಬಿಟ್ಟಾಕಿ ನಿಮ್ಮ ಕುಟುಂಬ ಸಮೇತ ಎಂಜಾಯ್ ಮಾಡಿ ಅಂತ ಹೇಳ್ಕೊತ ಬ್ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ವಿಡಿಯೋ ಯಾಕೆ ಮಾಡ್ಕೋಬೇಕಂತ ಜಲಸಿದ್ದೇಶ್ವರ ಸ್ವಾಮಿ ಸನ್ನಿಧಿ. ಅಂದರೆ ಇಲ್ಲಿ ಋಷಿಮುನಿಗಳೆಲ್ಲ ತಪಸ್ ಮಾಡ್ತಾರೆ ಈ ಜಾಗದಾಗ. ಹೆಂಗೆ ಅಲ್ಲಿದಲ್ಲ ಅಲ್ಲಿ ಇದಕ್ಕೆ ಒಂದು ಬೆಟ್ಟಕ್ಕೆ ಒಂದು ಹಿಸ್ಟ್ರಿ ಐತಂತ. ಏನಪ್ಪ ಅಂದ್ರೆ, ಓಟ್ ಬತ್ತೀಯಾ ಟಾಟಾ